ಆಧುನಿಕ ಮೈಸೂರಿನ ರೂವಾರಿ, ಶಿಕ್ಷಣ ತಜ್ಞ, ರಾಜಶ್ರೀ ನಾಲ್ಪಡಿ ಕೃಷ್ಣರಾಜ ಒಡೆಯರ್ ರವರಿಂದ ಸ್ಥಾಪಿಸಲ್ಪಟ್ಟ ಕರ್ನಾಟಕದ ಮೊಟ್ಟಮೊದಲ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ. ದೇಶದ ಪ್ರಮುಖ 5 ವಿಶ್ವವಿದ್ಯಾನಿಲಯಗಳಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವೂ ಒಂದಾಗಿದ್ದು, ಜಾಗತಿಕ ಮಟ್ಟದಲ್ಲಿ ಉತ್ತಮ ಹೆಸರು ಗಳಿಸಿದೆ. ಮೈಸೂರು ಸಂಸ್ಥಾನದ ಮಹಾರಾಜರ ಉನ್ನತ ಶಿಕ್ಷಣದ ದೂರದೃಷ್ಟಿಯ ಫಲವಾಗಿ ಹುಟ್ಟಿಕೊಂಡ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ರಾಷ್ಟ್ರಕವಿ ಕುವೆಂಪು ಸೇರಿದಂತೆ ಪ್ರಸ್ತುತ ಉಪಕುಲಪತಿ ಪ್ರೊಫೆಸರ್ ಕೆ.ಎಸ್. ರಂಗಪ್ಪ ರವರವರೆಗೆ 24 ಮಂದಿ ಅದಮ್ಯ ಸೇವೆ ಸಲ್ಲಿಸಿದ್ದಾರೆ. ಇವರೆಲ್ಲರ ಪರಿಶ್ರಮದ ಫಲವಾಗಿ ನಹಿ ಜ್ಞಾನೇನ ಸದೃಶಂ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಉನ್ನತ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇತ್ತೀಚೆಗಷ್ಟೇ ತನ್ನ ಶತಮಾನೋತ್ಸವವನ್ನು ಆಚರಿಸಿಕೊಂಡ ವಿಶ್ವವಿದ್ಯಾನಿಲಯದ ಮತ್ತೊಂದು ಸಂಭ್ರಮಕ್ಕೆ ಸಾಕ್ಷಿಯಾಗಿರುವುದು 97ನೇ ಘಟಿಕೋತ್ಸವ. ಇದಕ್ಕೆ ಪೂರ್ವ ಸಿದ್ಧತೆಯಾಗಿ ಕಳೆದ 1 ವಾರದಿಂದ ಕ್ರಾಫರ್ಡ್ ಭವನವನ್ನು ಶುಚಿಗೊಳಿಸಿ ಸಿಂಗರಿಸುವ ಕಾರ್ಯ ಭರದಿಂದ ಸಾಗಿತ್ತು. It is a great honor to have our His Holiness the Founder Dalai Lama, and as you all know, he's a great leader, and of course he's the symbolism of peace, compassion and love. ಸಂಭ್ರಮದಲ್ಲಿ ಭಾಗವಹಿಸಲು ವಿದ್ಯಾರ್ಥಿ ವೃಂದ ಉತ್ಸಾಹದಿಂದ ಘಟಿಕೋತ್ಸವಕ್ಕೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡರು. ಮತ್ತು ಸಹಕಾರ ವಿಭಾಗದ ವಿದ್ಯಾರ್ಥಿಯಾಗಿರ್ತಕ್ಕಂಥ ನಾನು ಆರೋಗ್ಯ ಅರ್ಥಶಾಸ್ತ್ರ ಇರತಕ್ಕಂಥ ವಿಷಯದಲ್ಲಿ ಚಿನ್ನದ ಪದಕವನ್ನು ಗಳಿಸಿರ್ತಕ್ಕಂಥದ್ದು ಬಹಳ ಸಂತೋಷ ತರ್ತಕ್ಕಂಥ ವಿಷಯವಾಗಿದೆ. Everybody should remember is this is not the first time in the history of the university that the convocation has happened in the same year twice. There are instances where it has happened twice, and once it has happened even for 3 times in 1970. ವಾರ್ಷಿಕ ಘಟಿಕೋತ್ಸವಕ್ಕೆ ನಾನು ಈ ಸರಿ ಪರಮ ಪೂಜ್ಯ 14ನೇ ದಲೈ ಲಾಮಾ ಅವ್ರನ್ನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲು ಕರೆದಿದ್ದೇನೆ. ಅವರು ಒಪ್ಪಿ ಘಟಿಕೋತ್ಸವ ಭಾಷಣವನ್ನು ಮಾಡ್ತಾರೆ ನಾಳೆ. ಜೊತೆಗೆ ನಮ್ಮ ಸಮಾಕುಲಾಧಿಪತಿಗಳು ಮುಖ್ಯ ಗೌರವಾನ್ವಿತ ಅತಿಥಿಗಳಾಗಿ ನಮ್ಮ 97ನೇ ಈ ವಾರ್ಷಿಕ ಘಟಿಕೋತ್ಸವಕ್ಕೆ ಬ್ಲೆಸ್ಸಿಂಗ್ಸ್ ಟು ಗ್ರೇಸ್ ದಿ ಅಕೇಶನ್ ಬರ್ತಾರೆ. ನಾವು ಮೈಸೂರು ವಿಶ್ವವಿದ್ಯಾಲಯದಿಂದ ಹಾನರರಿ ಡಾಕ್ಟರೇಟ್ಸ್, ಡಾಕ್ಟರ್ ಆಫ್ ಲಿಟ್ರೇಚರ್ 2 ವ್ಯಕ್ತಿಗಳಿಗೆ, ಒಂದು 14ನೇ ದಲೈ ಲಾಮಾ ಅವರಿಗೆ, ಮತ್ತೊಂದು ರಾಜವಂಶಸ್ಥೆ ಶ್ರೀಮತಿ ಪ್ರಮೋದಾದೇವಿ ಅವರಿಗೆ ನಾವು ಡಾಕ್ಟರ್ ಆಫ್ ಲಿಟ್ರೇಚರ್ನ ಕೊಡ್ತಾ ಇದ್ದೇವೆ. ಈ 5 ಫ್ಯಾಕಲ್ಟಿಯಿಂದ ಸುಮಾರು 24,360 ವಿವಿಧ ಪದವಿಗಳಲ್ಲಿ ಪ್ರಧಾನ ಪದವಿಯನ್ನು ಕೊಡಲಾಗುತ್ತದೆ. ಇದರಲ್ಲಿ 14,825 ಮಹಿಳೆಯರು ಮತ್ತು 9,538 39% ಪುರುಷರು, 61% ವಿದ್ಯಾರ್ಥಿನಿಯರೇ ಪದವಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ವಿವಿಧ ವಿಷಯಗಳಲ್ಲಿ 335 ಅಭ್ಯರ್ಥಿಗಳಿಗೆ PhD ಪದವಿಯನ್ನು ಪ್ರದಾನ ಮಾಡಲಾಗುತ್ತದೆ. His Excellency, the Governor of Karnataka and the Chancellor of our University, Sri Vajubai Rudabai Malaji, Pro-Chancellor Sri Basuraj Rayalji, the distinguished recipients of honoris causa degrees, His Holiness 14 Dalai Lama and Srimati Pramodadevi Odeyar. ಮತ್ತೆ ಕುಲಾಧಿಪತಿಗಳಿಗೆ ಶಿರವಾಗಿ ವಂದಿಸಿ ತಮ್ಮ
ಸ್ಥಳಗಳಿಗೆ ಹೋಗತಕ್ಕದ್ದು. Of publication with 69 as the Earth Index, the University of Mysore stand number 1. ಈ ಬಾರಿಯ ಘಟಿಕೋತ್ಸವದ ಮತ್ತೊಂದು ವಿಶೇಷತೆ ಎಂದರೆ ಅಂತಾರಾಷ್ಟ್ರೀಯ ಶಾಂತಿ ಸೌಹಾರ್ದತೆಗಾಗಿ ನಿತ್ಯವೂ ಹೋರಾಡುತ್ತಾ ತಮ್ಮ ಜೀವನವನ್ನೇ ವಿಶ್ವಶಾಂತಿಯ ಸಲುವಾಗಿ ಮುಡಿಪಾಗಿಟ್ಟಿರುವ ಶಾಂತಿದೂತ ಧರ್ಮಗುರು 14ನೇ ದಲೈ ಲಾಮಾ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿರುವ ಮೈಸೂರಿನ ರಾಜವಂಶಸ್ಥೆ ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಲಾಯಿತು. ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಸುಮಾರು 335 ಮಂದಿಗೆ ಪಿಎಚ್ಡಿ ಮತ್ತು 320 ಮಂದಿಗೆ ಚಿನ್ನದ ಪದಕ ಹಾಗೂ ನಗದು ಬಹುಮಾನವನ್ನು ನೀಡಲಾಯಿತು. Master of Management of Non-Profit Organizations, Bachelor of Education, Bachelor of Science Education, Bachelor of Art, Master of Law, Bachelor of Law ಮತ್ತು Bachelor of Academic. 100 ವರ್ಷಗಳ ತನ್ನ ಸೇವೆಯಲ್ಲಿ ಹಲವಾರು ಪ್ರತಿಭೆಗಳನ್ನು ತಯಾರಿಸುತ್ತಿರುವ ವಿಶ್ವವಿದ್ಯಾನಿಲಯದಿಂದ ಪ್ರಸಕ್ತ ಸಾಲಿನಲ್ಲಿಯೂ ಕೂಡ ಸರಿಸುಮಾರು 24,398 ಮಂದಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಪಡೆದುಕೊಂಡರು. Master of Business, Master of Commerce, Master of Management in MTech in Information System and Management, Master of Computer Applications, Master of Architecture, Urban Design. I really believe that. It's different reality, different for costume, some artificial, superficial. I think many problems, besides the nature problem, many problems actually we created. I also feel a deep sense of humility to be bound to the role of honor with my distinguished fellow honoree, His Holiness Sri Dalai Lama. As we all know, this university was established in the year 1916 during the progressive reign of then Maharaja of Mysore, Highness Sri Rajmallya. ಸ್ವತಂತ್ರ ಪೂರ್ವದಲ್ಲಿಯೇ ದಕ್ಷಿಣ ಭಾರತದಲ್ಲಿ ಉನ್ನತ ಶಿಕ್ಷಣದ ಮಹತ್ವವನ್ನರಿತು ಸ್ಥಾಪಿತವಾದ ಮೈಸೂರು ವಿಶ್ವವಿದ್ಯಾನಿಲಯ ತನ್ನ 100 ವರ್ಷಗಳ ಶಿಕ್ಷಣ ಸೇವೆಯಲ್ಲಿ ಕೋಟ್ಯಾಂತರ ಮಂದಿಯ ಜ್ಞಾನದಾಹವನ್ನು ತಣಿಸುತ್ತಿದೆ. 97ನೇ ಘಟಿಕೋತ್ಸವವನ್ನು ಯಶಸ್ವಿಯಾಗಿ ಪೂರೈಸಿರುವ ವಿಶ್ವವಿದ್ಯಾನಿಲಯ 98ನೇ ಘಟಿಕೋತ್ಸವದ ಶುಭ ನಿರೀಕ್ಷೆಯಲ್ಲಿ ಸಾಗುತ್ತಿದೆ. This is a great opportunity for academicians, students and research scholars as well as the general public of Mysore to see Dalai Lama in person and to hear him. And I was very much impressed by the speech delivered by Dalai Lama because he called upon academicians and educational institutions in the country